ಚುನಾವಣೆ ಯಾವುದೇ ಚುನಾವಣೆ ಈಗ ನಡೀತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಅವರೊಬ್ಬರು ಮಾಜಿ ಸಂಸದರ ಕೊಟ್ಟಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಆ ಥರ ನಾನೇ ನಿಂತ್ಕೊತೀನಿ, ನನಗೆ ಟಿಕೆಟು ಅಂತ ಏನಾದ್ರು ಅವ್ರು ಹೇಳಿದಾರಾ? ನಿಮಗೆ ಹೇಳಿದಾರಾ? ಆಕಾಂಕ್ಷಿ 1000 ಜನ ಆಗ್ಬೋದು. ಮೈಸೂರಲ್ಲಿ ಈ ಥರದ ಪ್ರತಾಪ್ ಸಿಂಹನಂತವ್ರು ಇನ್ನೂ ಒಂದು 25 ಜನ ಹುಡ್ಕೋತಾರೆ ಚುನಾವಣೆ ಒಳಗಡೆ. ಆ ಥರದ್ದು ಆಗಲಿ, ಅದಕ್ಕೇನಂತೆ. ಅವರು ಒಬ್ಬರು ಮಾಜಿ ಸಂಸದರಾಗಿದ್ದಂಥವ್ರು. ಆದರೆ ನಂದೇನು, ನಮಗೆ ಅವ್ರನ್ನೇ ಕೇಳಬೇಕು ಈ ವಿಚಾರನ. ನಾನು ತುಂಬ ಮಾರ್ಜಿನಲ್ಲಿ ಸೋತಿರೋನು. ಸಂಕ್ರಲಿಗೌಡ್ರಂಥ 4 ಬಾರಿ MLA ಆದಂಥವ್ರು, ಅವರು ಬಿಟ್ಟೋದಂಥ ಸಂದರ್ಭದಲ್ಲಿ ಅವತ್ತು ನಾವು ಸೋಲ್ತೀವಿ ಅಂತ ಗೊತ್ತಿದ್ರು ಸಹ ನಾವು ಕಾರ್ಯಕರ್ತರ ಜೊತೆ ನಿಂತು ಹೋರಾಟವನ್ನು ಮಾಡಿದಂಥವನು. ನನಗೆ ಅವತ್ತು ನಮ್ಮ ಪಕ್ಷ ಟಿಕೆಟನ್ನು ಹೇಳಲಿಲ್ಲ, ನಾನು ಕೇಳೇ ಇಲ್ಲ. ನನಗೆ ಘೋಷಣೆ ಮಾಡ್ತು, ನಾನು ನಿಂತಿದ್ದೀನಿ. ನನ್ನ ಪಕ್ಷ ನನಗೆಲ್ಲವನ್ನು ಕೊಟ್ಟಿದೆ. 3 ಬಾರಿ ಕಾರ್ಪೊರೇಟರ್ ಮಾಡಿದೆ, 3 ಚೇರ್ಮನ್ ಮಾಡಿದೆ, 3 ಬಾರಿ MLA ಟಿಕೆಟ್ ಕೊಟ್ಟಿದೆ. ನಾನು ಗೆದ್ದಿದ್ದೀನಿ, ಸೋತಿದ್ದೀನಿ, ಎಲ್ಲ ಮಾಡಿದ್ದೀನಿ. ತುಂಬ ಮಾರ್ಜಿನಲ್ಲಿ ಸೋತಿದ್ದೀನಿ.